ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯೂನಿಟಿ ಅಮೌಂಟ್ ನಿಮಗೆ ಸ್ಟಾಪ್ ಆಗಲ್ಲತ್ತ. ಅದು ತಪ್ಪು. ಯಾಕಪ್ಪ ಅಂತಂದರೆ ಇವತ್ತು ಏನಪ್ಪ ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಂದರೆ CM ಸಿದ್ದರಾಮಯ್ಯನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ನೋಡಿದ್ದೆ. ಬಟ್ ಅದರಲ್ಲಿ ಯಾವುದೂ ಪೋಸ್ಟ್ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು, ಪಂಚ ಗ್ಯಾರಂಟಿ ಅನುದಾನ ಅಭಿವೃದ್ಧಿಗೆ ಇಷ್ಟೆಲ್ಲ 51,000 ಕೋಟಿ ಮೀಸಲು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯ ಮತ್ತು ಶಕ್ತಿ ಮತ್ತು ಗೃಹಜ್ಯೋತಿ ಇವರಿಗೆಲ್ಲ ಅಮೌಂಟು ಎಷ್ಟು ಅನುದಾನ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡ್ಬೋದು, ಯುವ ನಿಧಿ 600 ಕೋಟಿ ಮೀಸಲು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಹೋಗಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಸಿದ್ದರಾಮಯ್ಯ ಆಫೀಷಿಯಲ್ ಅಂತಿದೆ. ಅವ್ರದ್ದೊಂದು ಅಕೌಂಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ನೀವು ಯಾವ್ಯಾವ ಸ್ಕೀಮಿಗೆ ಎಷ್ಟೆಷ್ಟು ಬಡ್ಜೆಟ್ ಹಾಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಇಲ್ಲಿ ಶಕ್ತಿ ಯೋಜನೆ ಅಂತಿದೆ. ಶಕ್ತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಶಕ್ತಿ ಯೋಜನೆ ಮತ್ತು ಇಲ್ಲಿ ಗೃಹಜ್ಯೋತಿ ಮತ್ತು ಇಲ್ಲಿ ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಇವೆಲ್ಲ ಇವರೆಲ್ಲ ಪೋಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ವೇಟ್ ಮಾಡಿ. ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ತಮ್ಮ ಆಫೀಷಿಯಲ್ ಅಕೌಂಟಲ್ಲಿ ಯಾವ ಗ್ಯಾರಂಟಿಗೆ ಒಂದು ಎಷ್ಟೆಷ್ಟು ಅಮೌಂಟು ಅನುದಾನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ನೋಡ್ಬೋದು, ಇಲ್ಲಿ ಗೃಹಜ್ಯೋತಿ ಇದೆ. ಗೃಹಜ್ಯೋತಿಯಲ್ಲಿ ಇಲ್ಲಿ ಕೆಳಗೆ ನೋಡ್ಬೋದು, ಪ್ರಸ್ತುತ ವರ್ಷದಲ್ಲಿ ಅಂದರೆ ಪ್ರೆಸೆಂಟು ಎಷ್ಟಪ್ಪ ಅಂದರೆ 10,578 ಕೋಟಿ ರು ಅನುದಾನ ಕೊಡುತ್ತೇವೆ ಅಂತ ಅವರು ಇವತ್ತಿನ ಆಫೀಷಿಯಲ್ ಪೇಜಲ್ಲಿ ಹಾಕಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿಗೂ ಕೂಡ ಎಷ್ಟಪ್ಪ ಇಲ್ಲಿ ನೋಡ್ಕೊಳ್ಳಿ, ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಈ ಯೋಜನೆಗಾಗಿ 22,608 ಕೋಟಿ ರು ಮೀಸಲು ಕೊಡುತ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಇದೆಲ್ಲ ಇವೆರಡು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಅನ್ನಭಾಗ್ಯ. ಅನ್ನಭಾಗ್ಯದಲ್ಲೂ ಕೂಡ ಇಲ್ಲಿ ನೋಡ್ಕೊಳ್ಳಿ, 6,200 ಕೋಟಿ ರು ಮೀಸಲು ಕೊಟ್ಟಿದ್ದೇವೆ ಅಂತ ಕೊಡ್ತೀವಿ ಅಂತ ಗ್ಯಾರಂಟಿ ಅಂತ ಅರ್ಥ, ಮಾತಿನ ಅರ್ಥ. ನೆಕ್ಸ್ಟ್ ಬಂದುಬಿಟ್ಟು ಶಕ್ತಿ ಯೋಜನೆ ಕೂಡ. ಶಕ್ತಿ ಯೋಜನೆಯಲ್ಲೂ ಕೂಡ ಎಷ್ಟು ಯೋಜನೆ ಅನುಷ್ಠಾನಕ್ಕಾಗಿ 2026-2027ನೇ ಸಾಲಿಗೆ 5,300 ಕೋಟಿ ರು ಅನುದಾನ ಕೊಡ್ತೇವೆ ಅಂತ. ಇದೊಂದು ಗ್ಯಾರಂಟಿ, 4 ಗ್ಯಾರಂಟಿ ಅದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ಗ್ಯಾರಂಟಿ ಕ್ರಾಂತಿ ಯುವ ನಿಧಿ. ಯುವ ನಿಧಿ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಈವರೆಗೂ ಅಂತಿದೆ. ಈವರೆಗೂ 913 ಕೋಟಿ ರು ನೇರ ನಗದು ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಈ ವರ್ಷ ಅಂತ ಹೇಳಿಲ್ಲ, ಈವರೆಗೂ ಅಂದರೆ ಆಗಲೇ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಕೊಡ್ತೀವಿ ಅಂತಲ್ಲ, ಒಂದು ಪ್ರಸಕ್ತ ವರ್ಷ ಅಂತಂದಿಲ್ಲ. 2026-27 ವರ್ಷದಲ್ಲಿ ಅಂತ ಏನು ಕೂಡ ಮೆನ್ಷನ್ ಮಾಡಿಲ್ಲ. ನೋಡ್ಕೋಬೋದು, ಇಲ್ಲಿ ಏನಿದೆ, ಯುವ ನಿಧಿ ಪದವೀಧರ ಮತ್ತು ಡಿಪ್ಲೊಮಾ ಪದವೀಧರ ನಿರುದ್ಯೋಗಿ ಯುವಜನರ ಆರ್ಥಿಕ ಒತ್ತಡ ತಗ್ಗಿಸಲು ಸಹಾಯಧನ. ಯುವ ನಿಧಿ ಯೋಜನೆಯಡಿ 3,08,267 ಅರ್ಹ ಫಲಾನುಭವಿಗಳಿಗೆ ಮಾಸಿಕ ನಿರುದ್ಯೋಗ ಭತ್ಯೆ. ಇಷ್ಟು 3 ಲಕ್ಷ ಸ್ಟೂಡೆಂಟ್ಗಳಿಗೆ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಈವರೆಗೆ 913 ಕೋಟಿ ರು ನೇರ ನಗದು ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಕೊಡ್ತೀವಿ ಅಂತ ಅಲ್ಲ, ಏನೂ ಹೇಳಿಲ್ಲ. ಅದಕ್ಕೋಸ್ಕರ ನನ್ನ ಅನಿಸ್ಬಿಟ್ಟು 100% ಅವರು ಯುವ ನಿಧಿ ಸ್ಟಾಪ್ ಮಾಡ್ತಾರಂತ ಅರ್ಥ. ಇದ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ನಾವು ಅವರಿಗೆ ಮೆನ್ಷನ್ ಮಾಡಿ, ಅವರಿಗೆ ಆಫೀಸಲ್ಲಿ ಮೆನ್ಷನ್ ಮಾಡಿ ಅವರಿಗೆ ಇಮೇಲ್ ಮಾಡಬೇಕು, ನೋಡಬೇಕು. ಓಕೆನಾ ಫ್ರೆಂಡ್ಸ್. ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಅದು ನ್ಯೂಸ್ ಪೇಪರಲ್ಲಿ 600 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ನೋಡ್ಬೋದು ನೀವು, ಇಲ್ಲಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಯುವ ನಿಧಿಗೆ 600 ಕೋಟಿ ರು ಮೀಸಲಿಡುವ ಮೂಲಕ ಉದ್ಯೋಗಾಕಾಂಕ್ಷಿ ಯುವಕರಿಗೆ ಬೆಂಬಲ ನೀಡಲಾಗಿದೆ. ಯೋಜನೆಯಡಿ ಈವರೆಗೆ 3,08,267 ಫಲಾನುಭವಿಗಳಿಗೆ 913 ಕೋಟಿ ರು ಮೊತ್ತದ ನಿರುದ್ಯೋಗ ಭತ್ಯೆಯನ್ನು ನೇರ ನಗದು ವರ್ಗಾವಣೆ ಮೂಲಕ ಪಾವತಿಸಲಾಗಿದೆ. ಇಲ್ಲಿ ನೋಡ್ಕೊಳ್ಳಿ, ಈ ನ್ಯೂಸ್ ಪೇಪರಲ್ಲಿ ಏನಪ್ಪ ಅಂತಂದರೆ 913 ಕೋಟಿ ಇಷ್ಟು ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಬಟ್ ಯುವ ನಿಧಿ 600 ಕೋಟಿ ರು ಮೀಸಲಿಡುವ ಅಂದರೆ 600 ಕೋಟಿ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ನೋಡ್ಬೋದು ನೀವು, ಇಲ್ಲಿ ನೋಡ್ಕೊಳ್ಳಿ, 600 ಕೋಟಿ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀರಿ. ದಯವಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ಅಮೌಂಟು ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲರೂ ಕೂಡ ನೋಡೋಣ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಏನೋ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ನಾನು ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಇರುತ್ತೆ, ಗಂಟೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕಮೆಂಟ್ ಹತ್ತಿರ ಇರುತ್ತೆ. ಕಮೆಂಟ್ ಮೇಲೆ ಒಂದು ಸೈಡ್ ಸರಿದ್ರೆ ಒಂದು ಹೈಪ್ ಅಂತ ಇರುತ್ತೆ. ಹೈಪ್ ಮೇಲೆ ಕ್ಲಿಕ್ ಮಾಡಿ. ಹೈಪ್ ಮಾಡಿದರೆ ನಿಮಗೂ ಕೂಡ ಸಪೋರ್ಟ್ ಸಿಕ್ಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.